ಬೇರ್ ಗ್ರಿಲ್ಸ್ ಈ ಹೆಸರನ್ನ ನೀವು ಕೇಳೇ ಇರ್ತೀರಾ. ಇವನು ರಿಯಲ್ ಲೈಫ್ ಹೀರೋ ಅಂತಾನೆ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗ ಇವರನ್ನ ನೋಡೇ ಇರ್ತೀವಿ. ಯಾವ ಕೆಲಸನ ನಾವು ಕನಸಲ್ಲೂ ಯೋಚಿಸಕ್ಕಾಗಲ್ವೋ ಈ ಮನುಷ್ಯ ಅದನ್ನ ನಿಜವಾಗ್ಲೂ ಮಾಡಿ ತೋರಿಸ್ತಾನೆ, ಅದು ತನ್ನ ಸ್ಟ್ರಾಂಗ್ ಮೈಂಡ್ ಸೆಟ್ ನಿಂದ. ಆದ್ರೆ ನಿಮ್ಗೆ ಗೊತ್ತಾ, ಬೇರ್ ಗ್ರಿಲ್ಸ್ ಯಾವಾಗ್ಲೂ ಹೀಗೆ ಇರಲ್ಲ. ಈ ವ್ಯಕ್ತಿ ಹೊರಗಡೆ ನೋಡೋದಕ್ಕೆ ಫಿಯರ್ಲೆಸ್ ಮತ್ತು ಸ್ಟ್ರಾಂಗ್ ಮ್ಯಾನ್ ತರ ಕಾಣ್ತಾನೆ, ಆದ್ರೆ ಒಳಗಿಂದ ನೋಡೋದಕ್ಕೆ ವೀಕ್, ಭಯ, ಆಂಗ್ಸಿಯಸ್ ಮತ್ತು ಡಿಪ್ರೆಷನ್ ನಲ್ಲಿ ಇರ್ತಾನೆ. ಬೇರ್ ಗ್ರಿಲ್ಸ್ ತಮ್ಮ ಆಟೋಬಯೋಗ್ರಫಿ ಆದ ಮಡ್, ಸ್ವೆಟ್ ಅಂಡ್ ಟಿಯರ್ಸ್ ನಲ್ಲಿ ಬರೆದಿದ್ದಾರೆ. ಭಯವು ನಿಮ್ಮನ್ನ ಹೊರಗಡೆಯಿಂದ ಕಠಿಣವಾಗಿ ಕಾಣುವಂತೆ ಒತ್ತಾಯ ಮಾಡುತ್ತೆ, ಆದ್ರೆ ಒಳಗಿಂದ ನಿಮ್ಮನ್ನ ವೀಕ್ ಆಗಿ ಮಾಡುತ್ತೆ. ಬೇರ್ ಗ್ರಿಲ್ಸ್ ಭಯ ಪಡೋದು ಹೈಟ್, ಎತ್ತರದಿಂದ. ಇದಕ್ಕೆ ಆಕ್ರೋಫೋಬಿಯಾ ಅಂತ ಕರೀತಾರೆ. ಆದ್ರೆ ಕೆಲವು ವರ್ಷಗಳಿಂದ ಇವರು ತಮ್ಮ ಪ್ರತಿ ಎಪಿಸೋಡ್ ಅನ್ನ ಹೆಲಿಕಾಪ್ಟರ್ ಇಂದ ಜಿಗುವುದರ ಮೂಲಕನೇ ಶುರು ಮಾಡ್ತಾರೆ. ಬೇರ್ ಗ್ರಿಲ್ ಯುಕೆದ ಸ್ಪೆಷಲ್ ಫೋರ್ಸ್ ಆದ SAS ನಲ್ಲಿ ಕೆಲಸ ಮಾಡ್ತಿದ್ರು. ಇವರಿಗೆ ಪ್ಯಾರಾಶೂಟಿಂಗ್ ನ ಸ್ವಂತ ಅನುಭವ ಇದೆ. ಕೆಲವು ವಿಮಾನಗಳ ಕಾರ್ಯಾಚರಣೆಯಲ್ಲೂ ಕೂಡ ಇವರು ಕೆಲಸ ಮಾಡಿದ್ದಾರೆ. 21 ವರ್ಷದ ಬೇರ್ ಗ್ರಿಲ್ಸ್ 1996ರಲ್ಲಿ ಝೋಂಬಿಯಾದ ಒಂದು ಮಿಷನ್ ನ ಕಾರ್ಯಾಚರಣೆಯ ಸಮಯದಲ್ಲಿ 16,000 ಅಡಿಯಿಂದ ಜಂಪ್ ಮಾಡ್ತಾರೆ. ಆದ್ರೆ ಅವರ ಪ್ಯಾರಾಶೂಟ್ ಓಪನ್ ಆಗೋದಿಲ್ಲ. ಅವರು 200 km/h ನಲ್ಲಿ ಕೆಳಗೆ ಬೀಳ್ತಿರ್ತಾರೆ. ಆಕಾಶದಲ್ಲಿ ಬೇರ್ ಹಾರಾಡ್ತಿರುವಾಗ ಸರಿಯಾದ ಸಮಯ ನೋಡಿ ಪ್ಯಾರಾಶೂಟ್ ಏನು ಓಪನ್ ಮಾಡಿದ್ರು, ಆದ್ರೂ ಅವರು ವೇಗವಾಗಿನೇ ಕೆಳಗೆ ಬೀಳ್ತಿದ್ರು. ಆಗ ಬೇರ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ, ಪ್ಯಾರಾಶೂಟ್ ಪೂರ್ತಿಯಾಗಿ ಓಪನ್ ಆಗಿರೋದಿಲ್ಲ. ಅದನ್ನ ಸರಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಅದನ್ನ ಮಾಡ್ತಾ ಮಾಡ್ತಾ ಸಮಯ ಮೀರಿ ಹೋಗಿರುತ್ತೆ. ಒಂದು ದೊಡ್ಡ ಶಬ್ದದೊಂದಿಗೆ ಬೇರ್ ನೆಲದ ಮೇಲೆ ಬೀಳ್ತಾರೆ. ಅಷ್ಟು ಮೇಲಿಂದ ಬಿದ್ರೂ ಸಹ ಅವರು ಎಚ್ಚರವಾಗೇ ಇರ್ತಾರೆ. ಬೆನ್ನು ಕೆಳಗೆ ಮಾಡಿ ಬಿದ್ದ ಅವರಿಗೆ ತುಂಬಾನೇ ನೋವಾಗ್ತಾ ಇರುತ್ತೆ ಮತ್ತು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಅವರನ್ನ ಕಾಪಾಡೋದಕ್ಕೆ ಬರುವವರು ಎಷ್ಟು ತಡ ಮಾಡ್ತಿದ್ರು, ನೋವು ಅಷ್ಟು ಹೆಚ್ಚಾಗ್ತಾ ಹೋಗ್ತಿತ್ತು. ನೋವು ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಬೇರ್ ಅಲ್ಲೇ ನರಕವನ್ನ ಅನುಭವಿಸ್ತಾ ಇದ್ರು. ಅವ್ರೊಂದ್ ಕಡೆ ಹೇಳ್ತಾರೆ, ಈ ನೋವನ್ನ ಅನುಭವಿಸೋದಕ್ಕಿಂತ ಸಾಯೋದೇ ಉತ್ತಮವಾಗಿತ್ತು ಅಂತ. ನೋವಲ್ಲೇ ಒದ್ದಾಡ್ತಿದ್ದ ಬೇರ್ನ ಅವರ ಜೊತೆಗಾರರು ಫಾರಿನ್ ಆಫ್ರಿಕಾದ ಒಂದು ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅವರಿಗೆ ನೆನಪಿದೆ, ಡಾಕ್ಟರ್ ಅವರ ಹೊಟ್ಟೆ ಭಾಗಕ್ಕೆ ಇಂಜೆಕ್ಷನ್ ಮಾಡ್ತಿರೋದು ಮತ್ತು ಮೆಲ್ಲ ಮೆಲ್ಲನೆ ನೋವು ಕಡಿಮೆ ಆಗ್ತಿರೋದು. ಆಗ ಬೇರ್ ಅನ್ಕೊಳ್ತಾರೆ, ನಾನು ಸರಿ ಹೋಗ್ತಾ ಇದ್ದೀನಿ ಅಂತ. ಮತ್ತೆ ಎದ್ದೇಳೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾರೆ, ಆದ್ರೆ ಆಗ್ತಿರೋದಿಲ್ಲ. ಆಗ ಡಾಕ್ಟರ್ ಬೇರ್ಗೆ ಹೇಳ್ತಾರೆ, ಇನ್ ಮುಂದೆ ನೀವು ನಡಿಯಕ್ಕಾಗಲ್ಲ. ಇದನ್ನ ಕೇಳಿ 21 ವರ್ಷದ ಬೇರ್ಗೆ ತನ್ನ ಜೀವನಾನೇ ಮುಗಿದೋದಂಗಾಯ್ತು. ಅವರ ಎಕ್ಸ್ರೇಯನ್ನ ನೋಡ್ತಾರೆ, ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಬೇರ್ನ ಬೆನ್ನು ಮೂಳೆಗಳಾದ T8, T10, T12ಗಳು ಮುರಿದು ಹೋಗಿರುತ್ತೆ. ಇದು ಮನುಷ್ಯನ ಅತ್ಯಂತ ಶಕ್ತಿಶಾಲಿಯಾದ ಮೂಳೆಗಳಾಗಿರುತ್ತೆ. ಇವುಗಳೇ ಸಂಪೂರ್ಣವಾಗಿ ಮುರಿದು ಹೋಗಿದ್ವು. ಪರ್ವತಗಳನ್ನ ಏರ್ತಿದ್ದ ಯುವ ಸೈನಿಕ ಬಾತ್ರೂಮ್ ವರೆಗೂ ಕೂಡ ನಡೆಯದಂಗ ಆಗ್ತಾನೆ. ಅವ್ರು ಹೇಳ್ತಾರೆ, ಪ್ಯಾರಾಶೂಟ್ ನಿಂದ ಬಿದ್ರು ಅಷ್ಟು ಮೂಳೆಗಳು ಮುರಿದ್ರು ಕೂಡ ಅಷ್ಟು ನೋವಾಗ್ಲಿಲ್ಲ. ಆದ್ರೆ 1 ವರ್ಷ ಹಾಸ್ಪಿಟಲ್ ನಲ್ಲೇ ಇದ್ದು ಮುರಿದ ಮೂಳೆಗಳನ್ನ ಜೋಡಿಸಿಕೊಳ್ಳೋದನ್ನ ಸಹಿಸಿಕೊಳ್ಳೋದು ತುಂಬಾನೇ ನೋವಾಗ್ತಿತ್ತು. ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರುವಾಗ ಬೇರ್ ಅನ್ಕೊಳ್ತಿದ್ರು, ಇನ್ಮೇಲೆ ನಾನು ಲೈಫ್ ಲಾಂಗ್ ನಡೆಯಕ್ಕಾಗಲ್ಲ, ಇಲ್ಲಿಗೆ ನನ್ನ ಜೀವನ ಮುಗೀತು ಅಂತ. ಬೇರ್ನ ಜೀವನದ ಉದ್ದೇಶ, ಗುರಿ, ಅರ್ಥ ಎಲ್ಲ ಅಡ್ವೆಂಚರ್ ಆಗಿತ್ತು. ತಿರುಗಾಡೋದು, ಸುತ್ತಾಡೋದು, ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಇವೆಲ್ಲವೂ ಅವರ ಬೆನ್ನುಮೂಳೆಯಂತೆಯೇ ಮುರಿದು ಹೋಗಿದ್ವು. ಇದನ್ನ ಯೋಚನೆ ಮಾಡ್ತಾ ಮಾಡ್ತಾ ಬೇರ್ಗೆ ರಾತ್ರಿ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ. ಆತಂಕದಿಂದ, ಭಯದಿಂದ ಅವರು ತೊಂದರೆಯನ್ನ ಅನುಭವಿಸ್ತಾ ಇದ್ರು. ಬೇರ್ ಪ್ರತಿ ರಾತ್ರಿಯೂ ಸಹ ಯೋಚನೆ ಮಾಡ್ತಾನೆ ಇರ್ತಿದ್ರು. ಒಂದೊಂದ್ಸಲ ತಮ್ಮ ಮೇಲೇನೆ ಅನುಕಂಪ ತೋರ್ತಿದ್ರು ಮತ್ತು ಇನ್ನೊಂದ್ಸಲ ತಮ್ಮನ್ನ ತಾವೇ ದ್ವೇಷ ಮಾಡ್ಕೊಳ್ತಿದ್ರು. ಹೀಗೆ 2 ತಿಂಗಳು ಕಳೆಯುತ್ತೆ. ಬೇರ್ನಲ್ಲಿ ಸುಧಾರಣೆಯಾಗುವ ಬದಲು ಅವರ ಪರಿಸ್ಥಿತಿ ಇನ್ನೂ ಹದಗೆಡ್ತಾ ಹೋಯ್ತು. ನೋವು ಹೆಚ್ಚಾಗ್ತಿತ್ತು, ದೇಹ ಗಟ್ಟಿ ಆಗ್ತಿತ್ತು. ತನ್ನ ಸ್ಥಿತಿಯನ್ನ ನೋಡಿ ಬೇರ್ ನೆಗೆಟಿವಿಟಿಗೆ ಒಳಗಾಗ್ತಾರೆ. ಯಾವುದು ಕೂಡ ಸರಿ ಅನಿಸ್ತಿರ್ಲಿಲ್ಲ. ಮಾತಿಗೂ ಕೋಪ ಮತ್ತು ಅಳು ಬರ್ತಿತ್ತು. ಮೆಲ್ಲ ಮೆಲ್ಲನೆ ಬೇರ್ ಡಿಪ್ರೆಷನ್ಗೆ ಹೋಗ್ತಾರೆ. ಬೇರ್ ಜೊತೆಗಿದ್ದವರು ಅನ್ಕೊಂಡಿದ್ರು, ಬೇರ್ ಒಬ್ಬ ಪಾಸಿಟಿವ್ ವ್ಯಕ್ತಿ, ಅವನು ಮೆಂಟಲಿ ತುಂಬಾನೇ ಟಫ್ ಇದ್ದಾನೆ, ಅವನು ಧೈರ್ಯದಿಂದ ಪಾಸಿಟಿವಿಟಿಯ ಜೊತೆ ಈ ಸಮಸ್ಯೆಯನ್ನ ಫೇಸ್ ಮಾಡ್ತಾನೆ ಅಂತ. ಆದ್ರೆ ಪರಿಸ್ಥಿತಿ ಹೀಗಿರ್ಲಿಲ್ಲ. ಬೇರ್ ಬರೀ 21 ವರ್ಷದವರಿದ್ರು ಮತ್ತು ತುಂಬಾನೇ ಭಯ ಪಡ್ತಿದ್ರು. ಬೇರ್ಗೆ ಅರ್ಥನೇ ಆಗ್ತಿರ್ಲಿಲ್ಲ ತನ್ನ ಮುಂದಿನ ಜೀವನ ಹೇಗ್ ನಡೆಸಬೇಕು ಅಂತ. ಏನ್ ಮಾಡ್ಬೇಕು, ಹೇಗೆ ಬದುಕಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಅವರ ಕನಸುಗಳೆಲ್ಲವೂ ಚೂರು ಚೂರಾಗಿ ಹೋಗಿದ್ವು. ಒಂದು ರಾತ್ರಿ ಹೀಗೆ ಮಲಗಿರುವಾಗ ಅವರ ಗಮನ ಒಂದು ಫೋಟೋ ಫ್ರೇಮ್ ಮೇಲೆ ಬೀಳುತ್ತೆ. ಆ ಫೋಟೋ ಮೌಂಟ್ ಎವರೆಸ್ಟ್ ದಾಗಿರುತ್ತೆ. ಬೇರ್ ಚಿಕ್ಕವನಿದ್ದಾಗ ಅವನ ತಂದೆ ಮೌಂಟ್ ಎವರೆಸ್ಟ್ ಅನ್ನ ಏರೋ ಕನಸನ್ನ ಕಂಡಿರ್ತಾರೆ. ಆದ್ರೆ ಅವರ ಕೈಯಿಂದ ಆಗಿರೋದಿಲ್ಲ. ತಮ್ಮ ಕನಸನ್ನ ತಮ್ಮ ಮಗ ಪೂರ್ತಿ ಮಾಡ್ತಾನೆ ಅನ್ಕೊಂಡಿರ್ತಾರೆ. ಆ ಫೋಟೋನ ನೋಡಿದ್ಮೇಲೆ ಬೇರ್ ಅನ್ಕೊಳ್ತಾನೆ, ತನ್ನ ಕನಸು ಕನಸಾಗಿಯೇ ಉಳಿಯುತ್ತೆ ಅಂತ. ಆ ರಾತ್ರಿ ಅವರ ಜೊತೆ ಯಾರು ಇರ್ಲಿಲ್ಲ, ಬೇರ್ ಒಬ್ಬರೇ ಇದ್ರು. ಬೇರ್ ಧೈರ್ಯ ಮಾಡಿ ಎದ್ದು ನಿಂತು ಹೇಗೋ ಆ ಫೋಟೋವರೆಗೂ ಹೋಗ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ತನ್ನ ಮುಂದಿನ ಜೀವನನ ಹೇಗೆ ಧೈರ್ಯದಿಂದ ಫೇಸ್ ಮಾಡ್ಬೇಕು ಅನ್ನೋದು. ಅವರ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ಈ ಮಾತು ತುಂಬಾನೇ ಸ್ಟ್ರಾಂಗ್ ಆಗಿ ಕೂತ್ಕೊಳ್ಳುತ್ತೆ. ಮರುದಿನ ಅವರು ಮಲೆಗೆ ಹೇಳ್ತಾರೆ. ಬೇರ್ಗೆ ಅವರ ಅಜ್ಜಿಯ ಮಾತು ನೆನಪಾಗುತ್ತೆ. ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮಗನೇ ಬೇರ್, ಜೀವನದಲ್ಲಿ ಏನೇ ಆಗ್ಲಿ ಅದು ಒಳ್ಳೆಯದಕ್ಕೆ ಆಗಿರುತ್ತೆ. ಅದು ಮನುಷ್ಯನ ಜೀವನವನ್ನ ನಾಶ ಮತ್ತು ಆಶ್ಚರ್ಯ ಮಾಡುವುದಕ್ಕಾಗಿ ದಾರಿಯನ್ನು ಹುಡುಕಿಕೊಂಡಿರುತ್ತೆ. ಮತ್ತು ನೀನು ಈ ಮಾತನ್ನ ನೆನಪಿಟ್ಕೋ, ಏನೇ ಆದ್ರೂ ಅದು ದೇವರ ಇಚ್ಛೆಯಿಂದನೇ ಆಗಿರುತ್ತೆ ಮತ್ತು ದೇವರು ಯಾವಾಗ್ಲೂ ತಪ್ಪು ಮಾಡೋದಕ್ಕೆ ಬಿಡೋದಿಲ್ಲ. ಈ ಸಮಯದಲ್ಲಿ ಬೇರ್ ಆ ಮಾತನ್ನ ನೆನಪು ಮಾಡಿಕೊಳ್ತಾರೆ. ಆ ಮಾತನ್ನ ಫೀಲ್ ಮಾಡ್ತಾರೆ. ಈ ಆಕ್ಸಿಡೆಂಟ್ ಇಂದ ನಾನು ಸಾಯ್ಬೇಕಿತ್ತು, ಆದ್ರೆ ಇನ್ನೂ ಬದುಕಿದ್ದೇನೆ ಅಂದ್ರೆ ದೇವರು
ಮನೆಗೆ ಏನೋ ಒಂದು ಹೇಳೋದಕ್ಕೆ ಬಯಸ್ತಿದ್ದಾರೆ. ಇವೆಲ್ಲ ಯೋಚನೆಗಳು ಬೇರ್ನ ತಲೆಯಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಮುಂದೆ ನನ್ನ ಲೈಫ್ ನಲ್ಲಿ ಏನಾಗುತ್ತೆ, ನನ್ನಿಂದ ನಡೆಯೋಕಾಗುತ್ತಾ, ಮತ್ತೆ ನಾನು ಸ್ಪೆಷಲ್ ಫೋರ್ಸ್ ನಲ್ಲಿ ಕೆಲಸ ಮಾಡ್ತೀನ, ಇವೆಲ್ಲ ಚಿಂತನೆಗಳನ್ನ ಬೇರ್ ತಮ್ಮ ಮೈಂಡ್ ಇಂದ ತೆಗೆದಾಕ್ತಾರೆ. ಅವರ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಅವರ ಸ್ಟ್ರೆಸ್ ಹಾಗೂ ನೆಗೆಟಿವಿಟಿ ಕೂಡ ಕಡಿಮೆ ಆಗುತ್ತೆ. ಬೇರ್ ಮೊದಲು ತನ್ನ ಬಾಡಿಗಿಂತ ತನ್ನ ಮೈಂಡ್ ನ ರಿಪೇರ್ ಮಾಡ್ಕೋತಾರೆ. ಮೊದಲು ಮೈಂಡ್ ಸ್ಟ್ರಾಂಗ್ ಆದ್ರೆ ಬಾಡಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಬೇರ್ನ ಎಲ್ಲ ಚಿಂತನೆಗಳು ದೂರ ಆಗುತ್ತೆ ಮತ್ತು ಬಾಡಿ ರಿಕವರ್ ಆಗಕ್ಕೆ ಶುರುವಾಗುತ್ತೆ. ಬೇರ್ಗೆ ತನ್ನ ಅತ್ಯಂತ ಬಡ ಸ್ನೇಹಿತನಾದ ಆಡ್ ಎಮಿಸ್ ನ ಮಾತು ನೆನಪಾಗುತ್ತೆ. ಅವನು ಒಂದ್ಸಲ ಬೇರ್ಗೆ ಹೇಳಿರ್ತಾನೆ, ದೇವರು ಮನಸ್ಸು ಮಾಡಿದ್ರೆ ಜನನ, ಮರಣ ಮತ್ತು ಪುನರ್ಜನ್ಮವಾಗುತ್ತೆ. ಬೇರ್ ಗ್ರಿಲ್ಸ್ ಹೇಳ್ತಾರೆ, ಜೀವನ ನಮಗೆ ಎರಡನೇ ಅವಕಾಶ ಕೊಡೋದಿಲ್ಲ, ಹಾಗೆ ಒಂದ್ ವೇಳೆ ಕೊಟ್ರೆ ನೀವು ತುಂಬಾನೇ ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಅರ್ಥ. ನೀವು ಗ್ರೇಟ್ಫುಲ್ ಆಗಿರ್ತೀರಾ ನಿಮ್ಮ ಲೈಫ್ಗಾಗಿ, ನಿಮ್ಮ ಮುರಿದಿರುವ ಕನಸುಗಳನ್ನ ಪೂರ್ತಿ ಮಾಡೋದಕ್ಕಾಗಿ. ಬೇರ್ ಬಹಳ ಗ್ರೇಟ್ಫುಲ್ ಆಗಿದ್ರು. ಅವರು ಮೂಳೆಗಳನ್ನ ಮುರ್ಕೊಂಡು ಶಾರೀರಿಕವಾಗಿ ಮಾತ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ರು, ಆದ್ರೆ ಮಾನಸಿಕವಾಗಿ ಅಲ್ಲ. ಮತ್ತು ಬೇರ್ ಜೋರಾಗಿ ಹೇಳ್ತಾರೆ, ನಾನು ಗುಣ ಆಗ್ತೀನಿ ಮತ್ತು ಮೌಂಟ್ ಎವರೆಸ್ಟ್ ನ ತುದಿಯನ್ನ ಏರ್ತೀನಿ ಅಂತ. ಡಿಪ್ರೆಷನ್ಗೆ ಹೋಗಿದ್ದ ಬೇರ್ನ ಒಂದು ಬಲವಾದ ಕಾರಣ ಹೊರಗೆ ತರುತ್ತೆ. ಅದುವೇ ಅವರ ಗೋಲ್, ಲಕ್ಷ್ಯ, ಗುರಿ. ಅಲ್ಲಿಯವರೆಗೆ ಬೇರ್ಗೆ ಬದುಕೋದಕ್ಕೆ ಯಾವ ರೀಸನ್ ಕೂಡ ಇರಲಿಲ್ಲ. ಬೇರ್ಗೆ ಯಾವಾಗ ನಡೆಯೋಕೆ ಬರದಂಗಾಗುತ್ತೋ ಬೇರ್ ಆವಾಗ ಡಿಸೈಡ್ ಮಾಡ್ತಾರೆ, ನಾನು ಮೌಂಟ್ ಎವರೆಸ್ಟ್ ಅನ್ನ ಏರ್ತೀನಿ ಅಂತ. ಮತ್ತು ಜನರಿಗೆ ಹೇಳ್ತಾ ಇದ್ರು, ನಾನು ಗುಣ ಆದ್ಮೇಲೆ ಮೌಂಟ್ ಎವರೆಸ್ಟ್ ಅನ್ನ ಏರ್ತೀನಿ ಅಂತ. ಆದ್ರೆ ಜನ ಬೇರ್ನ ಮಾತನ್ನ ಇಗ್ನೋರ್ ಮಾಡ್ತಾ ಇದ್ರು. ಆದ್ರೆ ಬೇರ್ಗೆ ತನ್ನ ಗೋಲ್ ಮಾತ್ರ ಕ್ಲಿಯರ್ ಆಗಿತ್ತು. ಅಲ್ಲಿಗೆ ಬೇರ್ನ ಲೈಫ್ ನಲ್ಲಿ ಅವರ ಬಾಡಿಗೆ ಮತ್ತು ಅವರ ಮೈಂಡ್ಗೆ ಒಂದು ಕ್ಲಿಯರ್ ಆದ ಗೋಲ್ ಸಿಕ್ಕಿತ್ತು. ಅವರ ಏಕೈಕ ಉದ್ದೇಶ ಒಂದೇ ಆಗಿತ್ತು, ಅದು ಮೌಂಟ್ ಎವರೆಸ್ಟ್ ಅನ್ನ ಏರೋದು. ಆಕ್ಸಿಡೆಂಟ್ ಆದ 3 ತಿಂಗಳಿನ ನಂತರ ನೋವು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ ಮತ್ತು 8 ತಿಂಗಳ ನಂತರ ಅವರು ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗ್ತಾರೆ. 1 ವರ್ಷದಲ್ಲಿ ಬೇರ್ ಪೂರ್ತಿಯಾಗಿ ಗುಣ ಆಗ್ತಾರೆ. ಆದ್ರೆ ಡಾಕ್ಟರ್ ಅವ್ರಿಗೆ ಹೇಳ್ತಾರೆ, ಮತ್ತೆ ನೀವು ಸ್ಪೆಷಲ್ ಫೋರ್ಸ್ ನಲ್ಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಹೀಗಾಗಿ ಬೇರ್ಗೆ ಯಾವುದೇ ಜಾಬ್ ಇಲ್ದಂಗಾಗುತ್ತೆ ಮತ್ತೆ ಅವ್ರ ಹತ್ರ ದುಡ್ಡು ಕೂಡ ಇಲ್ದಂಗಾಗುತ್ತೆ. ಬೇರ್ ತನ್ನ ಕನಸನ್ನ ಈಡೇರಿಸಿಕೊಳ್ಳೋದಕ್ಕೆ 25 ಲಕ್ಷ ರೂಪಾಯಿಯ ಅವಶ್ಯಕತೆ ಇರುತ್ತೆ. ಮೌಂಟ್ ಎವರೆಸ್ಟ್ ಅನ್ನ ಏರೋ ಟ್ರೈನಿಂಗ್ ನ ತಗೊಳ್ಳೋದಕ್ಕೆ ಮತ್ತು ಅವುಗಳ ಇಕ್ವಿಪ್ಮೆಂಟ್ ಅನ್ನ ತಗೊಳ್ಳೋದಕ್ಕೆ. ಇದಕ್ಕಾಗಿ ಬೇರ್ ಸಾಕಷ್ಟು ಕಂಪನಿಗಳಿಗೆ ಪ್ರಪೋಸಲ್ಸ್ ಅನ್ನ ಬರೀತಾರೆ. ಆದ್ರೆ ಎಲ್ಲ ಕಂಪನಿಗಳು ಅದನ್ನ ರಿಜೆಕ್ಟ್ ಮಾಡಿ ಬಿಡುತ್ತೆ. ಸಾಕಷ್ಟು ಬಾರಿ ರಿಜೆಕ್ಷನ್ ಆದ್ರೂ ಕೂಡ ಅವರು ಮತ್ತಷ್ಟು ಜನರ ಮನೆ ಬಾಗಿಲನ್ನ ತಡ್ತಾರೆ. ಪದೇ ಪದೇ ಬೇರ್ಗೆ ನಿರಾಶೆಯಾಗುತ್ತೆ. ಆದ್ರೆ ಮೊದಲ ಬಾರಿ SSAFA ಫೋರ್ಸಸ್ ಹೆಲ್ಪ್ ಆರ್ಗನೈಸೇಷನ್ ಇವರ ಕನಸಿಗೆ ಕೈ ಜೋಡಿಸುತ್ತೆ. ಪ್ಯಾರಾಶೂಟ್ ಆಕ್ಸಿಡೆಂಟ್ ಆದ 18 ತಿಂಗಳಿನ ನಂತರ 19 ಮೇ 1998ರಲ್ಲಿ ಬೇರ್ ತನ್ನ ಚಿಕ್ಕ ವಯಸ್ಸಿನ ಕನಸನ್ನ ನನಸು ಮಾಡ್ತಾರೆ. ಬೇರ್ ಮೌಂಟ್ ಎವರೆಸ್ಟ್ ಅನ್ನ ಏರೋದು ಒಂದು ಬೇರೆಯದೇ ಜರ್ನಿ ಆಗಿತ್ತು. ಈ ಕೆಲಸ ಅಷ್ಟೊಂದು ಈಸಿ ಆಗಿರ್ಲಿಲ್ಲ. ಮೌಂಟ್ ಎವರೆಸ್ಟ್ ಅನ್ನ ಏರುವಾಗ ಬೇರ್ ಜೊತೆ ಇದ್ದ 4 ಜನ ತಮ್ಮ ಪ್ರಾಣವನ್ನ ಕಳ್ಕೋತಾರೆ ಮತ್ತು ಬೇರ್ 2 ಬಾರಿ ಸಾವಿನ ಸುಳಿಗೆ ಹೋಗಿ ಬರ್ತಾರೆ. ಅವರು ಸಾಯ್ತಾ ಬದುಕ್ತಾರೆ. ಆದ್ರೂ ಸಹ ಬೇರ್ ತಮ್ಮ ಕಾನ್ಫಿಡೆಂಟ್ ನ ಬಿಡೋದಿಲ್ಲ ಮತ್ತು ಹೀಗೆ ಅತಿ ಕಿರಿಯ ವಯಸ್ಸಿನಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಏರಿದ ಬ್ರಿಟನ್ ನ ಯಂಗೆಸ್ಟ್ ಪರ್ಸನ್ ಅಂತ ಗುರುತಿಸಿಕೊಳ್ತಾರೆ. ಇದರ ನಂತರ ಅವರ ಜೀವನದ ಕತೆ ತುಂಬಾನೇ ಫೇಮಸ್ ಆಗುತ್ತೆ. ಬೇರ್ ನನ್ನ ಮೋಟಿವೇಶನ್ ಸ್ಪೀಕರ್ ನನ್ನಾಗಿ ಫಂಕ್ಷನ್ ಗಳಿಗೆ ಇನ್ವೈಟ್ ಮಾಡ್ತಾರೆ. ಅವರ ಲೈಫ್ ಸ್ಟೋರಿಗಳ ಮೇಲೆ ಸಾಕಷ್ಟು ಡಾಕ್ಯುಮೆಂಟರಿ ಕೂಡ ಆಗ್ತವೆ. ಮತ್ತು ಇದೇ ಸಮಯದಲ್ಲಿ ಅವರಿಗೆ ಡಿಸ್ಕವರಿಯಿಂದ ಎಂತ ಚಾನ್ಸ್ ಸಿಗುತ್ತೆ ಅಂದ್ರೆ ಅವರು ವರ್ಲ್ಡ್ ವೈಲ್ಡ್ ಫೇಮಸ್ ಆಗ್ತಾರೆ. ಅದಕ್ಕೆ ಇವತ್ತು ನಾವು ಅವರನ್ನ ಮ್ಯಾನ್ ವರ್ಸಸ್ ವೈಲ್ಡ್ ಪ್ರೋಗ್ರಾಮ್ ನಿಂದ ಗುರುತಿಸ್ತೇವೆ. ಲೈಫ್ ನಲ್ಲಿ ನೀವು ಏನಾದ್ರೂ ಮಾಡ್ಬೇಕು ಅನ್ನೋ ಛಲ ಇದ್ರೆ ಯಾವುದು ಕೂಡ ನಿಮ್ಮನ್ನ ತಡೆಯೋಕಾಗಲ್ಲ ಅನ್ನೋದಕ್ಕೆ ಬೇರ್ ಗ್ರಿಲ್ಸ್ ಅವರೊಂದು ಅದ್ಭುತವಾದ ಉದಾಹರಣೆಯಾಗಿದ್ದಾರೆ. ಹಾಗಿದ್ರೆ ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಹೇಗೆ ಅನಿಸ್ತಾ ಅಂತ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಗೆ ಸೆಟ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಕನ್ನಡಾಂಬೆ, ಜೈ ಭಾರತ.